ಬೆಂಡೆಕಾಯಿನ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡಲ್ಲ ಅಲ್ವಾ. ಬಟ್ ಇವತ್ತು ನಾನು ನಿಮಗೆ ತುಂಬ ಇಷ್ಟಪಡುವಂಥ, ಎಲ್ಲರೂ ಅಂದರೆ ಬೆಂಡೆಕಾಯಿ ತಿಂದೇ ಇರೋರು ಕೂಡ ಬೆಂಡೆಕಾಯಿನ ಇಷ್ಟಪಡುವಂಥ ಒಂದು ಬೆಸ್ಟ್ ಬೆಂಡಿ ಭರ್ವಾನ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಕೆಲವಷ್ಟು ಟಿಪ್ಸ್ಗಳ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನೀವು ಯಾರು ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ತುಂಬ ಟೇಸ್ಟಿಯಾಗಿರುವಂಥ ಬೆಂಡಿ ಭರ್ವಾನನ್ನು ನೀವು ಕೂಡ ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ, ಸ್ಟಾರ್ಟ್ ಮಾಡೋಣ. ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ನೋಡಿ, ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ನೋಡಿ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊಳ್ಬೇಕು. ತುಪ್ಪ ಎಣ್ಣೆ ಏನನ್ನು ಹಾಕೋದು ಬೇಡ. ಈ ರೀತಿ ಡ್ರೈ ಆಗೇನೆ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬಾ ಅಂದ್ರೆ ಕಲರ್ ಚೇಂಜ್ ಆಗೋ ತನಕ ಅಂತ ಅಲ್ಲ ಫ್ರೆಂಡ್ಸ್, ಅದು ಜಸ್ಟ್ ಬೆಚ್ಚಗಾಗಿ ಅದು ಪರಿಮಳ ಬರುತ್ತೆ ಅಲ್ವಾ, ಅಷ್ಟರವರೆಗೆ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಇಟ್ಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ಒಂದು 15-20 ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೆಶ್ ಆಗಿರುವಂಥ ಬೆಂಡೆಕಾಯಿನ ತೊಗೊಳ್ಳಿ. ಎಳೆದಾಗಿರುವಂಥ ಬೆಂಡೆಕಾಯಿ ಆದರೆ ಚೆನ್ನಾಗಾಗತ್ತೆ. ಈ ರೀತಿ ಚೊಟ್ಟಲ್ಲಿ ಒಂದು ಸ್ವಲ್ಪ ನೋಡಿದ್ರೆ ಕಟ್ ಆಗುತ್ತೆ ಅಲ್ವಾ, ಆ ರೀತಿ ಇರೋವಂಥದ್ದು ಚೆನ್ನಾಗಾಗತ್ತೆ. ಹಾಗೆ ಹದ ಮೀಡಿಯಂ ಸೈಜ್ ಇರುವಂಥದ್ದನ್ನು ನೋಡಿ ತೊಗೊಳ್ಳಿ. ಆಮೇಲೆ ಚೊಟ್ಟು ಮತ್ತು ಈ ಕಡೆ ಪಾರ್ಟಲ್ಲಿ ಕಟ್ ಮಾಡಿಕೊಂಡು ಮಿಡ್ಲಲ್ಲಿ ನೋಡಿ ಈ ರೀತಿ ಓಪನ್ ಮಾಡಿ ಎಲ್ಲ ನೋಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾಕಂದರೆ ಮಿಡ್ಲಲ್ಲಿ ಹುಳ ಇದ್ರೆ ಕೆಲವೊಂದ್ಸರಿ ಗೊತ್ತಾಗೋದಿಲ್ಲ ಅಲ್ವಾ. ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ನೋಡಿ, ಒಂದು ಬೌಲ್ಗೆ ನಾನು ಫ್ರೈ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಈಗ ತಣ್ಣಗಾಗಿದೆ. ಇದಕ್ಕೆ 1 by 1 ನಾವು ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ತಾ ಹೋಗೋಣ. 1 ಚಮಚ ಆಗುವಷ್ಟು ನಾನು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಚಮಚ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1-2 ಚಮಚ ಆಗುವಷ್ಟು ಆಮ್ಚೂರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಹುಳಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು. ಹಾಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿ, ಹಾಗೆ ಅರ್ಧ ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನಾನೀಗ ಶುಂಠಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಪೌಡರ್ ಇಲ್ಲ ಅಂತಾದರೆ ನೀವು ಶುಂಠಿ ತುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು, ಯಾವುದಾದ್ರೂ ಓಕೆ. ಹಾಗೆ 1-2 ಚಮಚ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಮಸಾಲಾ ಐಟಮ್ಗಳು, ಓಕೆನಾ. ಆಮೇಲೆ ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇದು ಮಾಡೋದಕ್ಕೆ ತುಂಬ ಸುಲಭ. ಮತ್ತು ನೀವು ಲಂಚ್ ಬಾಕ್ಸ್ಗೆಲ್ಲ ಇದು ರೈಸ್ ಜೊತೆಗೆ ಒಂದು ಸೈಡ್ ಆಗಿ ತೊಗೊಂಡೋಗೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಇದನ್ನು ಅರ್ದು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಈ ಪೌಡರ್ ಜೊತೆಗೇನೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆ್ಯಕ್ಚುಲಿ ಇದು ನೀವು ನಾಳೆ ಮಾಡ್ತೀರಿ ಅಂತಾದರೆ ಇವತ್ತು ಕೂಡ ಇದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೋದು. ಸೊ ವರ್ಕಿಂಗ್ ವುಮೆನ್ಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಮೊಸರನ್ನದ ಜೊತೆ ಇದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ದೋಸೆ ಜೊತೆ, ರೈಸ್ ಜೊತೆ ಎಲ್ಲದ್ರ ಜೊತೆಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಎಲ್ಲ ಕಟ್ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಲ್ಲಿ ಎಲ್ಲ ನಾನು ಇದನ್ನು ಒಳಗಡೆಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಆಮೇಲೆ ನೋಡಿ, ಪುನಃ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಫ್ಲಾಟ್ ಇರುವಂಥ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಇದ್ದರೆ ಚೆನ್ನಾಗಾಗತ್ತೆ. ಹಾಗೆ ಒಂದು 6 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಂಡಿ ಭರ್ವಾನ್ಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಪ್ಯಾನ್ಗೆಲ್ಲ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹಾಗೆ ಅದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋ ಮಸಾಲ ಎಲ್ಲ ಆಲ್ರೆಡಿ ನಾವು ಅದರೊಳಗಡೆ ಎಲ್ಲ ಫಿಲ್ ಮಾಡಾಗಿದೆ ಅಲ್ವಾ. ಸೊ ಈ ರೀತಿ ಚೆನ್ನಾಗಿ ಒಂದ್ಸರಿ ಟಾಸ್ ಮಾಡ್ಕೊಳ್ಳಿ. ಮತ್ತು ನೋಡಿ, ಎಣ್ಣೆ ಚೆನ್ನಾಗಿ ಈ ರೀತಿ ಕಾದಿರಬೇಕು. ಆಮೇಲೆ ನೋಡಿ, ಈಗ ನಾನು ಫಿಲ್ ಮಾಡ್ಕೊಂಡಿರೋಂಥ ಸ್ಟಫ್ಡ್ ಬೆಂಡೆಕಾಯಿನೆಲ್ಲ ಇದ್ರ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಾಡೋದು ಕೂಡ ತುಂಬ ಸುಲಭ. ನಿಮಗೆ ಲಂಚ್ ಬಾಕ್ಸ್ಗೆ ಎಲ್ಲ ಪಟಾಪಟ್ ಅಂತ ಇದನ್ನು ರೆಡಿ ಮಾಡಿಕೊಂಡು, ಅಂದರೆ ಪೌಡರ್ ನೀವು ಹಿಂದಿನ ದಿನ ಮಾಡಿಟ್ಕೊಂಡ್ರೆ ಬೆಳಗ್ಗೆ ನೀವು ಬೇಗ ಇದನ್ನು ಜಸ್ಟ್ ಫ್ರೈ ಮಾಡಿಬಿಟ್ಟು ಡಬ್ಬಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು. ಮಕ್ಕಳು ಡಬ್ಬಿಗೆ ಕಳಿಸ್ಬೋದು. ಮತ್ತು ತುಂಬ ಜನ ಮಕ್ಕಳೆಲ್ಲ ಏನು ಮಾಡ್ತಾರೆ, ಬೆಂಡೆಕಾಯಿ ತಿನ್ನೋದಿಲ್ಲ ಅಲ್ವಾ. ಸೊ ಈ ರೀತಿ ನೀವು ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಒಂಥರ ಮಸಾಲ ಭರಿತವಾಗಿ ಚೆನ್ನಾಗಿರುತ್ತೆ ಅಲ್ವಾ. ಮತ್ತೆ ಈಗಾಗಲೇ ನಾನು ಸಾಕಷ್ಟು ರೀತಿಯಲ್ಲಿ ಬೆಂಡೆಕಾಯಿ ರೆಸಿಪಿಗಳನ್ನ ಕೂಡ ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಈ ರೀತಿ ನೋಡಿ, ಚೆನ್ನಾಗಿ ಅದನ್ನೆಲ್ಲ ಮಗುಚ್ಕೊಂಡು ಅದಕ್ಕೆ ಆಮೇಲೆ ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದು 6ರಿಂದ 7 ನಿಮಿಷ ಇಟ್ಕೊಳ್ಳಿ, ಓಕೆನಾ.
ನೋಡಿ ಈ ರೀತಿ ಬೇಯಿಸ್ಕೊಂಡೆಲ್ಲ ಆದ್ಮೇಲೆ ಅದಕ್ಕೆ ನಾವು ಮಾಡ್ಕೊಂಡಿರೋಂಥ ಪೌಡರ್ ಏನು ಮಿಕ್ಕಿರುತ್ತೆ ಅಲ್ವಾ, ಅದನ್ನ ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೊಂಡ್ಬಿಡಿ. ಅಂದ್ರೆ ಸ್ವಲ್ಪ ನಮಗೆ ಅದ್ರ ಜೊತೆಗೇನು ಸ್ವಲ್ಪ ಜಾಸ್ತಿ ಮಸಾಲ ಸಿಕ್ಕದಂಗಾಗತ್ತೆ. ಸೊ ಈ ರೀತಿ ನೀವು ಅಂದ್ರೆ ಮಾಡಿರೋ ಪೌಡ್ರು ಹೆಚ್ಚಿದ್ರೆ ನೀವು ಈ ರೀತಿ ಮಾಡ್ಕೊಳ್ಬಹುದು. ಪರ್ಫೆಕ್ಟ್ ಆಗಿತ್ತು ಅದು ಇಷ್ಟಕ್ಕೇನೆ ಅಂತಾದ್ರೆ ಮತ್ತೇನು ಮೇಲ್ಗಡೆಯಿಂದ ಹಾಕ್ಲೇಬೇಕಂತಿಲ್ಲ, ಬಟ್ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಪುನಃ ಒಂದ್ 5 ನಿಮಿಷ ಈ ರೀತಿ ಸಿಮ್ಮಲ್ಲಿಟ್ಟು ನೀವು ಇಟ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಇದು ಬೆಂದ್ಕೊಂಡಿರುತ್ತೆ. ಆಕ್ಚುಲಿ ಚಪಾತಿ ಜೊತೆಗಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇಲ್ಲಾಂದ್ರೆ ನೀವು ಹಾಗೆ ಕೂಡ ತಿನ್ಬೋದು, ಇದನ್ನ ಸಖತ್ ಟೇಸ್ಟಿ ಆಗಿರುತ್ತೆ. ರೈಸ್ ಜೊತೆಗೆ ತಿನ್ಬೋದು, ದೋಸೆ ಜೊತೆಗೆ ತಿನ್ಬೋದು. ಸೊ ಈಗ ನೋಡಿ ಬೆಸ್ಟ್ ಬೆಂಡಿ ಬರ್ವಾನ್ ರೆಸಿಪಿ ರೆಡಿ ಆಗಿದೆ ಫ್ರೆಂಡ್ಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬೆಂಡೆಕಾಯಿ ನಮ್ಮ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಅಲ್ಲದೆ ನಾವು ಹೊರಗಡೆ ಮಳೆ ಬರ್ತಾ ಇರುವಾಗ ಬಿಸಿ ಬಿಸಿಯಾಗಿ ಈ ರೀತಿ ಮಾಡಿಕೊಂಡು ರೈಸ್ ಜೊತೆಗೆ ಹಾಕೊಂಡು ಊಟ ಮಾಡೋದಕ್ಕೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾವಾಗಲೂ ನಾವು ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಕರಿ ಅಂತೆಲ್ಲ ಮಾಡ್ತಾ ಇರ್ತೀವಿ ಅಲ್ವಾ. ಹಾಗೆ ಇನ್ನು ಮುಂದೆ ನಾನು ಇನ್ನೂ ಸಾಕಷ್ಟು ಬೆಂಡೆಕಾಯಿ ರೆಸಿಪಿಗಳನ್ನ ಕೂಡ ತೋರಿಸ್ಕೊಡ್ತೀನಿ. ಬೆಂಡೆಕಾಯಿ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಅದರಲ್ಲಿ ತುಂಬಾ ಫೈಬರ್ ಇರುತ್ತೆ. ಮತ್ತೆ ನೀವು ನೋಡ್ಬೋದು, ನೋಡೋದಕ್ಕೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದಾಗ ನೀವು ಇದನ್ನ ಸ್ಟಾರ್ಟರ್ ಆಗಿ ಕೂಡ ಕೊಡ್ಬೋದು ತಿನ್ನೋದಕ್ಕೆ. ಸೊ ಟೇಸ್ಟಿ ಆಗಿರುವಂತ ಬೆಂಡಿ ಬರ್ವಾನ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.